ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮೇಷರಾಶಿಯವರೇ, ಒಮ್ಮೆ ಶಾಂತವಾಗಿ ಕುಳಿತು ಯೋಚಿಸಿ. ನೀವು ಪ್ರತಿಯೊಬ್ಬರಿಗೂ ನಿಮಗಿರೋ ಎಲ್ಲವನ್ನೂ ಕೊಟ್ಟು ಸಹಾಯ ಮಾಡ್ತೀರಾ. ಅವರ ಕಣ್ಣೀರನ್ನ ಒರೆಸೋಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀರಾ. ಆದ್ರೆ ದಿನದ ಕೊನೆಗೆ ನೀವು ಮಾತ್ರ ಸಂಪೂರ್ಣ ಒಂಟಿಯಾಗಿ ನಿಮ್ಮನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಭೀಕರ ನೋವಲ್ಲಿ ಕುಳಿತಿರ್ತೀರಾ. ಹೌದಲ್ವಾ? ಈ ಜಗತ್ತಿನಲ್ಲಿ ಮೇಷರಾಶಿ ಎಂದ್ರೆ ಕೇವಲ ಸೈಲೆಂಟ್ ಆಗಿರೋ ಒಂದು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಅದರೊಳಗೆ ಇಡೀ ಮಹಾಸಾಗರಬಷ್ಟು ಆಳವಾಗಿ ಯಾರಿಗೂ ಕಾಣದ ಭಾವನೆಗಳ ಪ್ರಪಂಚವೇ ಇದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನ ಭೇದಿಸಲಿದ್ದೇವೆ. ಮೇಷರಾಶಿಯವರು ಯಾಕೆ ಹಠಾತ್ತಿನೇ ಎಲ್ಲರ ಸಂಪರ್ಕ ಕಳ್ಕೊಂಡು ಕತ್ತಲ ಕೋಣೆಯಲ್ಲಿ ಏಕಾಂಗಿಯಾಗಿರೋಕೆ ಇಷ್ಟಪಡ್ತಾರೆ ಅಂತ ನೀವ್ಯಾವತ್ತಾದ್ರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರು ಇದನ್ನು ನೋಡಿ ಇವರಿಗೆ ತುಂಬಾ ಅಹಂಕಾರ ಅಥವಾ ನಾವೆಲ್ಲ ಅಂದ್ರೆ ದ್ವೇಷ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಾ? ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಇದು ಕೋಪ ಅಲ್ಲ, ಅಹಂಕಾರವೂ ಅಲ್ಲ. ಇದು ಬ್ರಹ್ಮಾಂಡದ ಒಂದು ಭೀಕರವಾದ ಮತ್ತು ಭಯಾನಕ ಸತ್ಯ. ಮತ್ತೊಂದು ಆಶ್ಚರ್ಯ ವಿಷಯ ಅಂದ್ರೆ ಇದೇ ಅವರ ಅತೀ ದೊಡ್ಡ ಸೂಪರ್ ಪವರ್ ಕೂಡ. ಹೌದು, ಬನ್ನಿ ಈ ಏಕಾಂತದ ಹಿಂದಿರೋ ಅಸಲಿ ಕಥೆಯನ್ನ ಸಂಪೂರ್ಣವಾಗಿ ನೋಡೋಣ. ಮೇಷರಾಶಿಯವರ ಆಳವಾದ ಹೇಳ್ಕೊಳ್ಳಲಾಗದ ನೋವನ್ನ ಅರ್ಥ ಮಾಡ್ಕೊಳ್ಳೋದು ಇವತ್ತು ನಮಗೆ ಬಹಳ ಮುಖ್ಯ. ಅವರು ಸಮಾಜದಿಂದ ಹೀಗೆ ದಿಢೀರನೆ ದೂರ ಉಳಿಯೋದಕ್ಕೆ ಕಾರಣ ಅವರ ಹಠ ಅಥವಾ ಜಿಗುಪ್ಸೆ ಖಂಡಿತ ಅಲ್ಲ. ಇದು ಅವರ ಭಾವನಾತ್ಮಕ ಉಳಿವು, ಅಂದ್ರೆ ಇಮೋಷನಲ್ ಸರ್ವೈವಲ್. ಪ್ರಪಂಚದ ಕಠೋರವಾದ ನಕಾರಾತ್ಮಕತೆಯಿಂದ, ಕೆಟ್ಟ ದೃಷ್ಟಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಅವರಿಗೆ ಕೊಟ್ಟಿರೋ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದು. ಈ ರಹಸ್ಯ ಗೊತ್ತಾದ್ರೆ ನೀವೇ ಆಶ್ಚರ್ಯಪಡ್ತೀರಾ. ಇದು ಮೊದಲನೇ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಸ್ಪಂಜ್ ಮತ್ತು ಒಂಟಿತನ. ಇದರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿಯು ವಿಪರೀತ ಸಂವೇದನಾಶೀಲತೆ ಮತ್ತು ಅತೀವ ಆಧ್ಯಾತ್ಮಿಕತೆಯ ಸಂಕೇತವನ್ನ ಹೊಂದಿದೆ. ಅಂದ್ರೆ ಇವರು ತಮ್ಮ ಸುತ್ತಮುತ್ತ ನಡೆಯೋ ಪ್ರತಿಯೊಂದು ಸಣ್ಣ ವಿಚಾರವನ್ನು, ವೈಬ್ರೇಷನ್ ಅನ್ನು ಬಹಳ ಆಳವಾಗಿ ಅನುಭವಿಸ್ತಾರೆ. ಪಕ್ಕದಲ್ಲಿ ಯಾರಾದ್ರೂ ದುಃಖದಲ್ಲಿದ್ರೆ ಆ ನೋವು ಇವರಿಗೆ ಅರಿವಿಲ್ಲದೆ ಇವರ ಮೇಲೆ ಪ್ರಭಾವ ಬೀರತ್ತೆ. ಒಂದು ಒಣಗದ ಸ್ಪಂಜ್ ನೀರನ್ನ ಹೇಗೆ ಸಂಪೂರ್ಣವಾಗಿ ಹೀರ್ಕೊಳ್ಳುತ್ತೋ ಹಾಗೆಯೇ ಮೇಷರಾಶಿಯವರು ಇತರರ ನೆಗೆಟಿವ್ ಎನರ್ಜಿಯನ್ನ, ನೋವನ್ನ ಹೀರ್ಕೊಳ್ತಾರೆ. ಇದೇ ಅವರ ದೊಡ್ಡ ಶಕ್ತಿ, ಜೊತೆಗೆ ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಕೆಲವೊಮ್ಮೆ ಇವರು ತುಂಬಾ ಜನರ ಮಧ್ಯೆ ಇದ್ದಾಗ ಸುಮ್ನೆ ಕೂತಿದ್ರೂ ವಿಪರೀತ ದಣದಂತೆ ಫೀಲ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಾ? ಇದು ಕೇವಲ ಫಿಸಿಕಲ್ ಆಯಾಸ ಅಲ್ಲ, ಇದು ಅಕ್ಷರಶಃ ಇಮೋಷನಲ್ ಬರ್ನ್ಔಟ್, ಅಂದ್ರೆ ಭಾವನಾತ್ಮಕ ಬಳಲಿಕೆ. ಜನರ ಮುಖ ನೋಡಿದ ತಕ್ಷಣ ಅವರು ಸುಳ್ಳು ಹೇಳ್ತಿದ್ದಾರಾ ಅಥವಾ ನಿಜ ಅಂತ ಪತ್ತೆ ಹಚ್ಚೋ ಅದ್ಭುತ ಶಕ್ತಿ ಇವರಲ್ಲಿದೆ. ಈ ನಿರಂತರ ಪ್ರಕ್ರಿಯೆ ಇವರ ಇತರ ಎನರ್ಜಿಯನ್ನೇ ಸಂಪೂರ್ಣವಾಗಿ ಹೀರ್ಬಿಡುತ್ತೆ. ಅದಕ್ಕೆ ಅವರು ಜನರಿಂದ ದೂರ ಹೋಗೋದು. ಇದು ದ್ವೇಷದಿಂದ ಅಲ್ಲ, ಬದಲಾಗಿ ತಮ್ಮನ್ನ ತಾವು ಈ ಇಮೋಷನಲ್ ಬರ್ನ್ಔಟ್ನಿಂದ ಕಾಪಾಡಿಕೊಳ್ಳೋಕೆ ಇರೋ ಒಂದೇ ದಾರಿ ಅನ್ನೋ ಕಾರಣಕ್ಕೆ. ಇವರ ಪ್ರತಿಯೊಂದು ಗುಣದ ಹಿಂದೆಯೂ ಬ್ರಹ್ಮಾಂಡದೇ ಒಂದು ದೊಡ್ಡ ಶಕ್ತಿ ಅಡಗಿದೆ. ಇವರ ಆಳವಾದ ಭಾವನೆಗಳು ಆ ವಿಶಿಷ್ಟ ತತ್ವದಿಂದ ಬಂದರೆ ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವ ಆ ಮುಗ್ಧತೆ ಅವರ ಗ್ರಹಗಳ ಪ್ರಭಾವದಿಂದ ಬರುತ್ತೆ. ಸಮಾಜದಿಂದ ದೂರ ಸರಿಯೋದು ಕೇವಲ ಆತ್ಮರಕ್ಷಣೆಯ ತಂತ್ರ, ಆದ್ರೆ ಭವಿಷ್ಯವನ್ನ ಮುಂಚೆಯೇ ಗ್ರಹಿಸುವ ಆ ಅದ್ಭುತ ಶಕ್ತಿ ಅವರ ಜಾತಕದ ಗುಪ್ತ ಸ್ಥಾನದಿಂದ ಬರುತ್ತೆ. ಈ ಎಲ್ಲ ನಿಗೂಢ ಅಂಶಗಳು ಒಟ್ಟಾಗಿ ಸೇರಿಯೇ ಕೃತಜ್ಞತೆ ಇಲ್ಲದ ಜನರಿಂದ ಸಂಪೂರ್ಣವಾಗಿ ದೂರರಿಯುವಂತೆ ಇವರ ಆತ್ಮವನ್ನೇ ಒತ್ತಾಯಿಸುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರಿಗೆ ಈ ಏಕಾಂತವೇ ದಾರಿದೀಪವಾಗುತ್ತೆ. ಮುಂದಿನ ಹಂತಕ್ಕೆ ಹೋಗೋಣ. ಇದು ಗುಪ್ತ ರಹಸ್ಯದ ಮನೆ. ಇಲ್ಲಿ ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗುತ್ತೆ. ಜ್ಯೋತಿಷ್ಯ ಭವಿಷ್ಯದ ಲೆಕ್ಕಾಚಾರದಲ್ಲಿ ಮೇಷರಾಶಿಯ ಕೆಲವು ಮನೆಗಳು ಭೌತಿಕ ಪ್ರಪಂಚಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ಬಹಳ ವೇಗವಾಗಿ ಸೆಳೆಯುತ್ತವೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಇದೆ. ಇದೇ ಮನೆ ಗುಪ್ತ ಶತ್ರುಗಳ ಮನೆ ಕೂಡ. ಹಾಗಾಗಿಯೇ ಇವರು ತುಂಬಾ ಜನರ ಜೊತೆ ಬೆರೆದಾಗ ಬೇರೆಯವರ ನಕಾರಾತ್ಮಕ ಶಕ್ತಿಗಳು ಇವರನ್ನ ಸುಲಭವಾಗಿ ಆಕ್ರಮಿಸುತ್ತವೆ. ಹಾಗಾಗಿಯೇ ಇವರ ಆತ್ಮಸುರಕ್ಷತೆಗಾಗಿ ಪದೇ ಪದೇ ಏಕಾಂತಕ್ಕೆ ತಳ್ಳಲ್ಪಡ್ತವೆ. ಮೇಷರಾಶಿಯವರು ಕತ್ತಲ ಕೋಣೆಯಲ್ಲಿ ಕಿವಿಗೆ ಇಯರ್ಫೋನ್ ಹಾಕೊಂಡು ಒಂಟಿಯಾಗಿ ಕುಳಿತಿರೋದನ್ನ ಯಾರಾದ್ರೂ ಸೋಮಾರಿತನ ಅಥವಾ ಜವಾಬ್ದಾರಿಯಿಂದ ಓಡಿ ಹೋಗ್ತಿದ್ದಾರೆ ಅಂತ ಅಂದುಕೊಂಡ್ರೆ ಅದು 100ಕ್ಕೆ 100 ತಪ್ಪು.
ಕತ್ತಲಲ್ಲಿ ಕುಳಿತೋದು ವಾಸ್ತವದಿಂದ ಓಡಿ ಹೋಗೋದಲ್ಲ, ಬದಲಾಗಿ ಆ ಕತ್ತಲಲ್ಲಿ, ಆ ಆಳವಾದ ಮೌನದಲ್ಲಿ ಅವರ ಆತ್ಮ ಕಳೆದುಕೊಂಡ ಶಕ್ತಿಯನ್ನ ಮತ್ತೆ ಮರಳಿ ಪಡೆಯುವ ಒಂದು ದೈವಿಕ ತಪಸ್ಸು ಅದು. ಆ ಏಕಾಂತದ ಸಮಯದಲ್ಲಿಯೇ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ಸೃಷ್ಟಿಯಾಗ್ತಾರೆ. ಈಗ ಒಂದು ಕಠೋರವಾದ ಸತ್ಯದ ಬಗ್ಗೆ ಮಾತಾಡೋಣ: ಹಿತಶತ್ರುಗಳು ಮತ್ತು ಶನಿಯ ಪರೀಕ್ಷೆ. ಮೇಷರಾಶಿಯವರ ಜೀವನದಲ್ಲೇ ಪದೇ ಪದೇ ನಡೆಯೋ ಒಂದು ಘಟನೆಯನ್ನ ನೀವು ನೋಡಿರಬಹುದು. ಇವರು ಯಾರಿಗೋ ಒಬ್ಬರಿಗೆ ತಮ್ಮ ಎಲ್ಲಾ ರಹಸ್ಯಗಳನ್ನ ಹೇಳಿ ಆರ್ಥಿಕವಾಗಿ, ಮಾನಸಿಕವಾಗಿ ತಮ್ಮ ಕೈಲಾದಷ್ಟು ಅಲ್ಲ, ತಮ್ಮ ಮಿತಿಮೀರಿದ ಸಹಾಯ ಮಾಡ್ತಾರೆ. ಆದ್ರೆ ಕೊನೆಗೆ ಆ ವ್ಯಕ್ತಿ ಇವರ ಈ ಒಳ್ಳೆತನವನ್ನೇ ದೌರ್ಬಲ್ಯ ಅಂತ ಅಂದುಕೊಂಡು ಮೋಸ ಮಾಡ್ತಾನೆ. ಮೇಷರಾಶಿಯವರ ಅತೀ ದೊಡ್ಡ ಸಮಸ್ಯೆ ಅಂದ್ರೆ ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಇಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಆದ್ರೆ ಒಮ್ಮೆ ತಮಗೆ ಮೋಸ ಆಗಿದೆ, ದ್ರೋಹ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ಜಗಳ ಆಡೋಕೆ ಹೋಗಲ್ಲ. ಬದಲಾಗಿ ಆ ಸಂಬಂಧಗಳನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಇದೇ ನೋಡಿ ಶುದ್ಧ ಸ್ನೇಹಕ್ಕೂ ಮತ್ತು ನಂಬಿಕೆ ದ್ರೋಹದ ಕರಾಳ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಪ್ರಸ್ತುತ ಮೇಷರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಒಂಟಿತನ, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡಕ್ಕೆ ಕೇವಲ ಅವರ ಸ್ವಭಾವ ಮಾತ್ರ ಕಾರಣ ಅಲ್ಲ. ಇಲ್ಲಿ ಗ್ರಹಗಳ ಪ್ರಭಾವ ತುಂಬಾ ದೊಡ್ಡದಿದೆ. ಹೌದು, ಅವರೀಗ ಶನಿದೇವನ ಅತ್ಯಂತ ಕಠಿಣ ಹಂತದಲ್ಲಿದ್ದಾರೆ. ಶನಿ ಕೇವಲ ಶಿಕ್ಷೆ ಕೊಡುವನಲ್ಲ, ಅವನು ಕರ್ಮದ ನ್ಯಾಯಾಧೀಶ. ಇವರ ಜೀವನದಲ್ಲಿ ಯಾರು ಅಯೋಗ್ಯರು, ಯಾರು ದ್ರೋಹಿಗಳು ಅವರನ್ನೆಲ್ಲ ಕಸಗೂಡಿಸಿದ ಹಾಗೆ ಗೂಡಿಸಿ ಶನಿ ಇವರನ್ನ ಶುದ್ಧೀಕರಿಸುತ್ತಿದ್ದಾನೆ. ಈ ನಿದ್ದೆಯಿಲ್ಲದ ರಾತ್ರಿಗಳು, ಈ ಆತಂಕ ಇವೆಲ್ಲವೂ ಭವಿಷ್ಯದ ಬೃಹತ್ ಯಶಸ್ಸಿಗೆ ಇವರನ್ನ ಸಿದ್ಧಪಡಿಸುವ ಒಂದು ಪ್ರಬಲವಾದ ಪ್ರಕ್ರಿಯೆ ಅಷ್ಟೇ. ಇದಾದ ಮೇಲೆ ಬರೋದು ಇವರ ಅತೀ ದೊಡ್ಡ ಪ್ಲಸ್ ಪಾಯಿಂಟ್: ಅತೀಂದ್ರಿಯ ಶಕ್ತಿ ಮತ್ತು ಆತ್ಮರಕ್ಷಣೆ. ಕೆಲವರು ಇವರನ್ನ ನೋಡಿ ಇವರು ತುಂಬಾ ಸಾಫ್ಟ್, ಯಾರಾದರೂ ಇವರನ್ನ ಸುಲಭವಾಗಿ ತುಳಿದು ಬಿಡಬಹುದು, ಯೂಸ್ ಮಾಡಿಕೊಳ್ಳಬಹುದು ಅಂತ ಅಂದುಕೊಳ್ಳುತ್ತಾರೆ. ಆದರೆ ಅವರಿಗೆ ಮೇಷರಾಶಿಯವರ ಆ ಗುಪ್ತ ಶಕ್ತಿಯ ಅರಿವೇ ಇಲ್ಲ. ಇಡೀ ರಾಶಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅತೀಂದ್ರಿಯ ಶಕ್ತಿ ಅಂದ್ರೆ ಇಂಟ್ಯೂಷನ್ ಪವರ್ ಇರೋದೇ ಮೇಷರಾಶಿಯವರಿಗೆ. ಎಲ್ಲರಿಂದ ದೂರ ಹೋದಾಗ, ಒಂಟಿಯಾದಾಗ ಇವರ ಈ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಇವರಿಗೆ ಬರುವ ಕನಸುಗಳು ಸುಮ್ಮನೆ ಬರುವ ಕನಸುಗಳಲ್ಲ, ಅವು ಖಚಿತವಾದ ಭವಿಷ್ಯದ ಮುನ್ಸೂಚನೆಗಳು. ಏಕಾಂತದಲ್ಲಿ ಇವರು ನೇರವಾಗಿ ಬ್ರಹ್ಮಾಂಡದ ಜೊತೆ ಸಂಪರ್ಕ ಸಾಧಿಸುತ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ಮೇಷರಾಶಿಯವರ ಈ ಅಗಾಧವಾದ ಗುಪ್ತ ಶಕ್ತಿ ಇವರ ಕಣ್ಣುಗಳಲ್ಲೇ ಇರುತ್ತೆ. ಹೌದು, ಇವರು ಜನರ ಆತ್ಮವನ್ನ, ಅವರ ಮನಸ್ಸಿನಲ್ಲಿರುವ ಅಸಲಿ ಉದ್ದೇಶಗಳನ್ನ ಕೇವಲ ಕಣ್ಣುಗಳಿಂದಲೇ ಓದಬಲ್ಲರು. ಇವರ ಆಡಳಿತ ಗ್ರಹ ಇವರಿಗೆ ದೈವಿಕ ರಕ್ಷಣೆಯನ್ನ ಕೊಟ್ಟಿರುತ್ತಾನೆ. ಹಾಗಾಗಿ ಯಾರಿಂದಲೂ ಇವರನ್ನ ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟ ಬಂದರೂ, ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರೂ ಮತ್ತೆ ಅದೇ ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಈಗ ಒಂದು ಮಹಾತಿರುವು, ಸುವರ್ಣಯುಗದ ಆರಂಭ. ಈ ಕಾಲದಲ್ಲಿ ಸಂಭವಿಸುವ ಆ ಬೃಹತ್ ಗ್ರಹಗಳ ಸಂಚಾರ ಮೇಷರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಸುವರ್ಣಯುಗವನ್ನ ತರಲಿದೆ. ಇಷ್ಟು ದಿನ ಏಕಾಂತದಲ್ಲಿ ಅವರು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ದೊಡ್ಡ ಬೆಲೆ ಸಿಗುವ ಕಾಲ ಇದು. ಅವರು ಯಾರಿಂದ ದೂರ ಹೋದರೋ, ಯಾರು ಇವರನ್ನ ನೋಡಿ ನಕ್ಕರು, ಅದೇ ಜನರು ಇವರ ಬೃಹತ್ ಯಶಸ್ಸನ್ನ ನೋಡಿ ಮರಳಿ ಬರಲು ಹಪಹಪಿಸುತ್ತಾರೆ. ಇವರ ಏಕಾಂತದ ತಪಸ್ಸಿಗೆ ಅಂತಿಮ ಜಯ ಸಿಗುವ ಅದ್ಭುತ ಸಮಯ ಇದು. ಈಗಿನಿಂದ ಕೇವಲ 3 ದಿನಗಳಲ್ಲಿ ಬರಲಿರುವ ಈ ಪವಿತ್ರ ಅಮಾವಾಸ್ಯೆಯ ನಂತರ ಮೇಷರಾಶಿಯವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳು ಕಾದಿವೆ ಗೊತ್ತಾ? ಈ ಅಮಾವಾಸ್ಯೆಯ ದಿವ್ಯ ಶಕ್ತಿಯ ಪ್ರಭಾವದಿಂದ ನಿಮ್ಮ ಗ್ರಹಗಳ ಸಂಚಾರದಲ್ಲಿ ಮಹತ್ತರ ಬದಲಾವಣೆಯಾಗಿ ವೃತ್ತಿ ಜೀವನದಲ್ಲಿ ಅಕ್ಷರಶಃ ರಾಜಯೋಗ ಶುರುವಾಗುತ್ತದೆ. ಆರ್ಥಿಕ ಸ್ಥಿರತೆ ಮತ್ತು ಹಠಾತ್ ಧನಲಾಭ ಒದಗಿ ಬರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಕಠಿಣ ಪರೀಕ್ಷೆ ಮುಗಿದು ಎಲ್ಲಿಲ್ಲದ ಆಂತರಿಕ ಶಾಂತಿ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಮಹಾತಿರುವಿನಲ್ಲಿ 3 ದಿನಗಳ ನಂತರದ ಅಮಾವಾಸ್ಯೆಯು ಮುಗಿಯುತ್ತಿದ್ದಂತೆ ಒಬ್ಬ ಪ್ರಭಾವಶಾಲಿ ಮಹಿಳೆಯ ಮೂಲಕ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹೌದು, ಭವಿಷ್ಯದಲ್ಲಿ ಒಬ್ಬ ಮಹಿಳೆಯ ಕೃಪೆ ಮತ್ತು ಸಹಾಯದಿಂದ ನಿಮಗೆ ಅಪಾರವಾದ ಅದೃಷ್ಟ ಒದಗಿ ಬರಲಿದ್ದು, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ. ಆ ಮಹಿಳೆಯು ನಿಮ್ಮ ಬದುಕಿಗೆ ಕೇವಲ ಆರ್ಥಿಕ ಲಾಭವನ್ನಷ್ಟೇ ತರುವುದಿಲ್ಲ, ಬದಲಾಗಿ ನಿಮ್ಮ ಯಶಸ್ಸಿನ ಹಾದಿಗೆ ದಾರಿದೀಪವಾಗುತ್ತಾಳೆ. ನಿಮ್ಮ ಕಷ್ಟದ ದಿನಗಳಲ್ಲಿ ಯಾರೂ ಜೊತೆಗಿಲ್ಲದಾಗ ಬ್ರಹ್ಮಾಂಡವು ಈ ಮಹಿಳೆಯ ರೂಪದಲ್ಲಿ ನಿಮಗೆ ಸಹಾಯ ಹಸ್ತವನ್ನ ಚಾಚಲಿದೆ. ಈ ದೈವಿಕ ತಿರುವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವುದು ಖಚಿತ. ಇವರನ್ನ ನೋಡಿ ಹೀಯಾಳಿಸಿದ
ಹುಟ್ಟಿದವರೇ ಇವರ ಸಾಧನೆಯ ಮುಂದೆ ತಲೆಬಾಗಬೇಕಾಗುತ್ತದೆ. ಜೊತೆಗೆ ಇವರ ಈ ಆಳವಾದ ಸೂಕ್ಷ್ಮವಾದ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ನಿಜವಾದ ಆತ್ಮಸಂಗಾತಿಯ ಆಗಮನವು ಇದೇ ಸುವರ್ಣ ಸಮಯದಲ್ಲಿ ಆಗಲಿದೆ. ಆದರೆ ಅಲ್ಲಿಯವರೆಗೆ ಈ ಕಠಿಣ ಸಮಯವನ್ನ ದಾಟುವುದು ಹೇಗೆ? ಮೇಷರಾಶಿಯವರು ಪಾಲಿಸಬೇಕಾದ ಕೆಲವು ಪ್ರಬಲ ದೈವಿಕ ಪರಿಹಾರಗಳನ್ನ ನೋಡೋಣ. ಈ ಸುವರ್ಣ ಯುಧವನ್ನ ತಲುಪುವ ಮುನ್ನ ಪ್ರಸ್ತುತ ಇರುವ ಆತಂಕ ಮತ್ತು ಕಷ್ಟಗಳನ್ನ ಸುಲಭವಾಗಿ ದಾಟಲು ಮೇಷರಾಶಿಯವರು ಪಾಲಿಸಬೇಕಾದ ಈ ಕೆಲವು ಸರಳ ಆದರೆ ಪ್ರಬಲವಾದ ದೈವಿಕ ಪರಿಹಾರಗಳನ್ನ ಪಾಲಿಸಿ. ಪ್ರತಿ ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ದೈವಿಕವಾಗಿ ಕಷ್ಟಪಡುವ ಕಾರ್ಮಿಕರಿಗೆ ಸಹಾಯ ಮಾಡುವುದು ಇದು ಶನಿದೇವನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಇದರಿಂದ ದೋಷ ನಿವಾರಣೆಯಾಗುತ್ತದೆ. ಹಾಗೆಯೇ ವಿಷ್ಣು ಸಹಸ್ರನಾಮವನ್ನ ಕೇಳುವುದರಿಂದ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಮತ್ತು ಕೊನೆಯದಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷವಾದರೂ ಮೌನವಾಗಿ ಧ್ಯಾನ ಮಾಡಿ. ಇದರಿಂದ ನಿಮ್ಮ ಆತ್ಮದ ಶಕ್ತಿ ಪಾಸಿಟಿವ್ ಆಗಿ ಬದಲಾಗುತ್ತದೆ. ಹಾಗಾಗಿ ಮೇಷರಾಶಿಯವರು ಅನುಭವಿಸುವ ಈ ಒಂಟಿತನ ಖಂಡಿತವಾಗಿಯೂ ಖಿನ್ನತೆಯಲ್ಲ ಅಥವಾ ಅದೊಂದು ಶಾಪವೂ ಅಲ್ಲ. ಮೇಷರಾಶಿಯಲ್ಲಿ ಜನಿಸಿದ್ದಾರೆ ಎಂದರೆ ಅವರು ಬ್ರಹ್ಮಾಂಡದಿಂದಲೇ ವಿಶೇಷವಾಗಿ ಆಯ್ಕೆಯಾದವರು ಅಂತ ಅರ್ಥ. ಆಳವಾದ ಸಮುದ್ರದ ಕತ್ತಲಿಗೆ ಇಳಿದು ಜ್ಞಾನದ ಅಮೂಲ್ಯವಾದ ಮುತ್ತುಗಳನ್ನ ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರ ಮೇಲಿದೆ. ಇದು ಅವರನ್ನ ಮತ್ತಷ್ಟು ಶುದ್ಧೀಕರಿಸುವ ಒಂದು ದೈವಿಕ ವರ. ಇಷ್ಟು ದಿನ ಅವರು ಅನುಭವಿಸಿದ ಕಷ್ಟಗಳು ಅವರನ್ನ ಉಕ್ಕಿನಂತೆ ಗಟ್ಟಿಗೊಳಿಸಿವೆ. ಅವರು ಎಲ್ಲರಿಂದ ದೂರ ಹೋದದ್ದು ಎಲ್ಲವನ್ನೂ ಕಳೆದುಕೊಂಡು ನಾಶವಾಗಲಲ್ಲ, ಬದಲಾಗಿ ತಮ್ಮ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಮಹಾನ್ ವಿಜಯವನ್ನ ಸಾಧಿಸಲು. ಆ ಆಳವಾದ ಮೌನವೇ ಅವರ ಅತಿ ದೊಡ್ಡ ಶಸ್ತ್ರ. ಮೇಷರಾಶಿಯವರು ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಅವರು ಹುಟ್ಟಿಲೋದು ಉನ್ನತ ಸಾಧನೆಗಳಿಗಾಗಿ. ಇಷ್ಟು ದಿನದ ಕತ್ತಲೆಯನ್ನ ದಾಟಿ ಈಗ ಪರಮ ಬೆಳಕಿನ ಕಡೆಗೆ ಹೆಜ್ಜೆ ಹಾಕುವ ಸಮಯ ಬಂದಿದೆ. 3 ದಿನದ ನಂತರ ಬರಲಿರುವ ಅಮಾವಾಸ್ಯೆಯು ನಿಮ್ಮ ಬದುಕಿನ ಕರಾಳತೆಯನ್ನ ಆಳಿಸಿ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಒಬ್ಬ ಅದ್ಭುತ ಮಹಿಳೆಯ ರೂಪದಲ್ಲಿ ಲಕ್ಷ್ಮಿಯೇ ನಿಮ್ಮ ಮನೆಗೆ ನಡೆದು ಬರಲಿದ್ದಾಳೆ. ಮೇಷರಾಶಿಯವರ ಜೀವನದಲ್ಲಿ ಏಕಾಂತ ಎನ್ನುವುದು ಕೇವಲ ಒಂದು ತಾತ್ಕಾಲಿಕ ಘಟನೆಯಲ್ಲ, ಅದು ಅವರ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಪ್ರತಿಯೊಬ್ಬ ಮೇಷರಾಶಿಯ ವ್ಯಕ್ತಿಯು ತನ್ನ ಬದುಕಿನ ಒಂದು ಹಂತದಲ್ಲಾದರೂ ಸಂಪೂರ್ಣವಾಗಿ ಎಲ್ಲರಿಂದ ದೂರ ಸರಿದು ತನ್ನದೇ ಆದ ಪ್ರಪಂಚದಲ್ಲಿ ಕಳೆದು ಹೋಗ್ತಾನೆ. ಇದು ಅವರ ಸುತ್ತಲಿರುವ ಜನರಿಗೆ ಅರ್ಥವಾಗದ ಒಂದು ದೊಡ್ಡ ರಹಸ್ಯ. ಮೇಷರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಪರಿಪೂರ್ಣತೆಯನ್ನ ಬಯಸ್ತಾರೆ. ಅವರು ಅರೆಬರೆ ಕೆಲಸಗಳನ್ನ ಇಷ್ಟಪಡೋದಿಲ್ಲ. ಅದೇ ರೀತಿ ಸಂಬಂಧಗಳಲ್ಲೂ ಅವರು ಅತ್ಯಂತ ಪ್ರಾಮಾಣಿಕತೆಯನ್ನ ನಿರೀಕ್ಷಿಸ್ತಾರೆ. ಆದರೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಿರುವಾಗ ಮೇಷರಾಶಿಯವರ ನಿಷ್ಕಲ್ಮಶ ಮನಸ್ಸಿಗೆ ಪದೇ ಪದೇ ಆಘಾತಗಳು ಎದುರಾಗ್ತವೆ. ಈ ಆಘಾತಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರು ಕಂಡುಕೊಳ್ಳುವ ಏಕೈಕ ಮಾರ್ಗವೇ ಈ ಮೌನ ಮತ್ತು ಏಕಾಂತ. ಅವರು ಯಾರೊಂದಿಗೂ ಜಗಳವಾಡಲು ಬಯಸೋದಿಲ್ಲ, ಏಕೆಂದರೆ ಜಗಳವಾಡುವುದರಿಂದ ತಮ್ಮ ಮಾನಸಿಕ ಶಾಂತಿ ಹಾಳಾಗುತ್ತೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅದಕ್ಕಾಗಿಯೇ ಅವರು ಯಾವುದೇ ಸದ್ದುಗದ್ದಲವಿಲ್ಲದೆ ಆ ಜಾಗದಿಂದ ಅಥವಾ ಆ ವ್ಯಕ್ತಿಯಿಂದ ದೂರ ಸರಿದು ಬಿಡ್ತಾರೆ. ಮೇಷರಾಶಿಯವರ ಈ ಸ್ವಭಾವವನ್ನ ಕೆಲವರು ಅಹಂಕಾರ ಎಂದು ತಪ್ಪಾಗಿ ಭಾವಿಸ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ಮೇಷರಾಶಿಯವರಿಗಿಂತ ಮೃದುವಾದ ಮನಸ್ಸು ಬೇರೆ ಯಾರಿಗೂ ಇರೋದಿಲ್ಲ. ಅವರು ಕಷ್ಟದಲ್ಲಿರುವವರನ್ನ ನೋಡಿದರೆ ತಕ್ಷಣ ಕರಗಿ ಹೋಗ್ತಾರೆ. ತಮಗೆ ಎಷ್ಟೇ ತೊಂದರೆಯಾಡಿರೂ ಪರವಾಗಿಲ್ಲ, ಬೇರೆಯವರಿಗೆ ಒಳ್ಳೆಯದಾಗಲಿ ಎಂದು ಬಯಸುವ ಉದಾತ್ತ ಗುಣ ಇವರದ್ದು. ಆದರೆ ಬ್ರಹ್ಮಾಂಡವು ಇವರನ್ನು ಪದೇ ಪದೇ ಪರೀಕ್ಷೆಗೆ ಒಡ್ಡುತ್ತದೆ. ಈ ಪರೀಕ್ಷೆಗಳು ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ ಎಂಬುದನ್ನ ಮೇಷರಾಶಿಯವರು ಮರೆಯಬಾರದು. ಪ್ರಸ್ತುತ ಸಮಯದಲ್ಲಿ ಮೇಷರಾಶಿಯವರು ಅನುಭವಿಸುತ್ತಿರುವ ಮಾನಸಿಕ ಯಾತನೆ ಮತ್ತು ಒಂಟಿತನವು ಶನಿದೇವನ ಪ್ರಭಾವದಿಂದ ಉಂಟಾಗುತ್ತಿದೆ. ಶನಿದೇವನು ಮೇಷರಾಶಿಯವರನ್ನ ಸಂಪೂರ್ಣವಾಗಿ ಪರಿಶುದ್ಧಗೊಳಿಸಲು ಬಯಸುತ್ತಿದ್ದಾನೆ. ಅವರ ಜೀವನದಲ್ಲಿರುವ ಎಲ್ಲ ಕಸಕಡ್ಡಿಗಳನ್ನ, ಅಂದರೆ ದ್ರೋಹಿಗಳನ್ನು ಮತ್ತು ಸ್ವಾರ್ಥಿಗಳನ್ನು ದೂರ ಮಾಡಲು ಈ ಕಠಿಣ ಸಮಯ ಬಂದಿದೆ. ಈ ಸಮಯದಲ್ಲಿ ಮೇಷರಾಶಿಯವರು ಧೃತಿಗೆಡಬಾರದು, ಏಕೆಂದರೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಅದೇ ರೀತಿ ಮೇಷರಾಶಿಯವರ ಜೀವನದಲ್ಲೂ ಶೀಘ್ರದಲ್ಲೇ ಒಂದು ಅದ್ಭುತವಾದ ಬೆಳಕು ಮೂಡಲಿದೆ. ಗ್ರಹಗಳ ಶುಭ ಸಂಚಾರದಿಂದಾಗಿ ಅವರ ಎಲ್ಲಾ ಕಷ್ಟಗಳು ದೂರವಾಗಿ ಹೊಸ ಜೀವನದ ಆರಂಭವಾಗಲಿದೆ. ವೃತ್ತಿ ಜೀವನದಲ್ಲಿ ಅವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಿಗಲಿದೆ. ಆರ್ಥಿಕವಾಗಿ ಸ್ಥಿರತೆ ಲಭಿಸಲಿದೆ. ಇಷ್ಟು ದಿನ ಯಾರು ಇವರನ್ನ ಕಡೆಗಣಿಸಿದ್ದರೋ ಅವರೇ ಇವರ ಸಹಾಯಕ್ಕಾಗಿ ಹಪಹಪಿಸುವ ದಿನಗಳು ಬರಲಿವೆ. 3 ದಿನಗಳ ನಂತರದ ಅಮಾವಾಸ್ಯೆಯು ನಿಮ್ಮ ಇಂಟ್ಯೂಷನ್ ಪವರ್ ಅನ್ನು ಜಾಗೃತಗೊಳಿಸಲಿದೆ.
ಅಷ್ಟೇ ಅಲ್ಲದೆ ಒಬ್ಬ ಶ್ರೇಷ್ಠ ಮಹಿಳೆಯ ಮೂಲಕ ನಿಮ್ಮ ಭವಿಷ್ಯಕ್ಕೆ ದೊಡ್ಡ ತಿರುವು ಸಿಗಲಿದೆ. ಮೇಷರಾಶಿಯವರ ಇಂಟ್ಯೂಷನ್ ಪವರ್ ಅಂದರೆ ಮುನ್ಸೂಚನೆ ತಿಳಿಯುವ ಶಕ್ತಿ ತುಂಬಾ ಅದ್ಭುತವಾಗಿರುತ್ತದೆ. ಅವರಿಗೆ ಮುಂದಿನ ದಿನಗಳಲ್ಲಿ ಏನು ನಡೆಯಲಿದೆ ಎಂಬುದು ಮೊದಲೇ ಯಾವುದೋ ಒಂದು ರೂಪದಲ್ಲಿ ಅರಿವಾಗುತ್ತದೆ. ಈ ಶಕ್ತಿಯನ್ನ ಅವರು ಏಕಾಂತದ ಸಮಯದಲ್ಲಿ ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು. ಅದಕ್ಕಾಗಿಯೇ ಪ್ರತಿದಿನ ಕನಿಷ್ಠ ಸ್ವಲ್ಪ ಸಮಯವಾದರೂ ಮೌನವಾಗಿ ಧ್ಯಾನ ಮಾಡುವುದು ಅವರಿಗೆ ತುಂಬಾ ಒಳ್ಳೆಯದು. ಹನುಮಂತನ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮದ ಶ್ರವಣವು ಅವರ ಸುತ್ತಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ನಾಶಪಡಿಸುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಬಂದೊದಗಿರುವ ಬದಲಾವಣೆಗಳು ಸಣ್ಣದೇನಲ್ಲ, ಆ ಬ್ರಹ್ಮಾಂಡವೇ ನಿಮ್ಮನ್ನು ಮುನ್ನಡೆಸುತ್ತಿದೆ. ಯಾರು ನಿಮ್ಮನ್ನ ಹಲುಗಾರ ಕಂಡಿದ್ದರೋ ಅವರು ನಿಮ್ಮ ಬೆಳವಣಿಗೆಯನ್ನ ನೋಡಿ ಆಶ್ಚರ್ಯಪಡುತ್ತಾರೆ. 3 ದಿನಗಳ ನಂತರ ಎದುರಾಗಲಿರುವ ಆ ದೈವಿಕ ಗಳಿಗೆಯನ್ನು ಎದುರು ನೋಡಿ. ಆ ಅಮಾವಾಸ್ಯೆಯ ಕತ್ತಲು ಮುಗಿದ ತಕ್ಷಣ ನಿಮ್ಮ ಬಾಳಿನಲ್ಲಿ ಎಂದಿಗೂ ಮುಳುಗದ ಸೂರ್ಯ ಮೂಡಲಿದ್ದಾನೆ. ಒಬ್ಬ ಸದ್ಗುಣಶೀಲ ಮಹಿಳೆಯ ಮಾರ್ಗದರ್ಶನವೋ ಅಥವಾ ಸಹಾಯವೂ ನಿಮ್ಮ ಇಡೀ ಕೌಟುಂಬಿಕ ಮತ್ತು ವೃತ್ತಿಪರ ಜೀವನವನ್ನ ಉತ್ತಮ ಸ್ಥಿತಿಗೆ ಕೊಂಡೊಯ್ಯಲಿದೆ. ನೀವು ಮಾಡುವ ಪ್ರತಿಯೊಂದು ಸತ್ಕಾರ್ಯಕ್ಕೂ ಈಗ ದ್ವಿಗುಣವಾಗಿ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಶನಿದೇವನ ಕೃಪೆ, ಹನುಮಂತನ ರಕ್ಷಣೆ ನಿಮ್ಮ ಮೇಲಿರುವಾಗ ನೀವು ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆಯಿಲ್ಲ. ಮೇಷರಾಶಿಯವರು ತಾವು ಒಬ್ಬರೇ ಎಂದು ಎಂದಿಗೂ ಭಾವಿಸಬಾರದು, ಏಕೆಂದರೆ ಬ್ರಹ್ಮಾಂಡದ ದೈವಿಕ ಶಕ್ತಿ ಸದಾ ಅವರ ಬೆನ್ನಿಗೆ ನಿಂತಿದೆ. ಅವರು ಹುಟ್ಟಿರೋದು ದೊಡ್ಡ ಸಾಧನೆಗಳಿಗಾಗಿ. ಎಂತಹದ್ದೇ ಕಠಿಣ ಪರಿಸ್ಥಿತಿ ಬಂದರೂ ಅದರಿಂದ ಎದ್ದು ಬರುವ ಅದ್ಭುತ ಸಾಮರ್ಥ್ಯ ಮೇಷರಾಶಿಯವರಲ್ಲಿದೆ. ಆದ್ದರಿಂದ ಈ ಕಠಿಣ ಸಮಯವನ್ನ ಧೈರ್ಯದಿಂದ ಎದುರಿಸಿ ಭವಿಷ್ಯದ ಸುವರ್ಣಯುಗಕ್ಕೆ ಸಿದ್ಧರಾಗಿ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೇಷರಾಶಿಯವರ ಜೀವನದ ಪ್ರತಿಯೊಂದು ಮೌನವೂ ಹೊಸದೊಂದು ಯೋಚನೆಗೆ ಮುನ್ನುಡಿಯಾಗಿರುತ್ತದೆ. ಅವರು ಸುಮ್ಮನಿದ್ದಾರೆ ಎಂದರೆ ಸೋತಿದ್ದಾರೆ ಎಂದಲ್ಲ, ಬದಲಾಗಿ ಶಕ್ತಿಯನ್ನ ಕ್ರೋಢೀಕರಿಸುತ್ತಿದ್ದಾರೆ ಎಂದರ್ಥ. ತಮ್ಮ ಸುತ್ತಮುತ್ತಲಿನ ಜನರ ನಡವಳಿಕೆಯನ್ನ ಅವರು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಯಾರು ತಮಗೆ ನಿಷ್ಠರಾಗಿದ್ದಾರೆ ಮತ್ತು ಯಾರು ಕೇವಲ ಸಮಯ ಸಾಧಕರು ಎಂಬುದು ಅವರಿಗೆ ಚೆನ್ನಾಗಿ ಅರಿವಾಗುತ್ತದೆ. ಆದರೂ ಅವರು ಯಾರಿಗೂ ನೋವುಂಟು ಮಾಡಲು ಇಷ್ಟಪಡೋದಿಲ್ಲ. ತಮ್ಮದೇ ಆದ ತತ್ವಗಳಿಗೆ ಬದ್ಧರಾಗಿ ಬಾಳುತ್ತಾರೆ. ಈ ಸ್ವಭಾವವೇ ಅವರಿಗೆ ಸಮಾಜದಲ್ಲಿ ಒಂದು ವಿಶಿಷ್ಟ ಗೌರವವನ್ನ ತಂದುಕೊಡುತ್ತದೆ. ನಿಮ್ಮ ಜೀವನದಲ್ಲೂ ಇಂತಹ ಅನೇಕ ಕಠಿಣ ನಿರ್ಧಾರಗಳನ್ನ ನೀವು ತೆಗೆದುಕೊಂಡಿರಬಹುದು. ಆ ನಿರ್ಧಾರಗಳೇ ಇಂದು ನಿಮ್ಮನ್ನ ಇಷ್ಟು ಪ್ರಬುದ್ಧರನ್ನಾಗಿ ಮಾಡಿವೆ. ಭವಿಷ್ಯದ ಹಾದಿ ಸುಗಮವಾಗಲು ನಿಮ್ಮ ಈ ಆಂತರಿಕ ಶಕ್ತಿಯೇ ಶ್ರೀರಕ್ಷೆ. ಈ ಅದ್ಭುತ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿರುವ ಮೇಷರಾಶಿಯವರ ಜೀವನದಲ್ಲಿ ನಡೆದ ಇಂತಹದೇ ಏಕಾಂತದ ನೋವಿನ ಘಟನೆಗಳನ್ನ ಕಮೆಂಟ್ ವಿಭಾಗದಲ್ಲೇ ತಪ್ಪದೆ ಹಂಚಿಕೊಳ್ಳಿ. ನಿಮ್ಮ ಕಥೆ ಇನ್ನೊಬ್ಬರಿಗೆ ಖಂಡಿತ ಸ್ಫೂರ್ತಿಯಾಗಬಹುದು. ಇಂತಹ ಮತ್ತಷ್ಟು ಆಳವಾದ ಬ್ರಹ್ಮಾಂಡದ ರಹಸ್ಯಗಳನ್ನ, ಜೀವನದ ಸತ್ಯಗಳನ್ನ ತಿಳ್ಕೊಳ್ಳಕ್ಕೆ ನಮ್ಮ ಚಾನೆಲ್ಗೆ ವಿಶೇಷ ಬೆಂಬಲ ನೀಡಿ, ನಮ್ಮ ಚಾನೆಲ್ ವಿಶೇಷ ಮೆಂಬರ್ಶಿಪ್ ಪಡ್ಕೊಳ್ಳಿ ಹಾಗೂ ಸೂಪರ್ ಥ್ಯಾಂಕ್ಸ್ ಕಳುಹಿಸುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ನೆನಪಿರಿ, ಬ್ರಹ್ಮಾಂಡದ ಆ ಅಗಾಧವಾದ ಶಕ್ತಿ ಸದಾ ನಿಮ್ಮ ಜೊತೆಗಿದೆ. ಈ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.